ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ. ನಿನ್ನ ಹೊರತು ಯಾರು ಇಲ್ಲ ನಮಗೆ ಸಹಾಯದಸ್ತ ನೀಡಲು. ನಿಮ್ಮ ಹೊರತು ಯಾರು ಇಲ್ಲ ನಮಗೆ ಸಹಾಯದಸ್ತ ನೀಡಲು. ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನು ಕಲಿಸಿ ಕೊಡು ಯೇಸುವೇ, ನಿಮ್ಮ ವಾಕ್ಯದ ರಹಸ್ಯವನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ. ನಿನ್ನ ಹೊರತು ಯಾರು ಇಲ್ಲ ನಮಗೆ ಸಹಾಯದಸ್ತ ನೀಡಲು. ನನ್ನ ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ. ಹೌದು ಪ್ರಿಯ ಸಹೋದರ ಸಹೋದರಿ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 11. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನ ಧರಿಸಿಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಸೈತಾನನು ನಿಮಗೆ ಒಡ್ಡುವ ಎಲ್ಲ ಕುತಂತ್ರಗಳು. ಈಗ ನೋಡಿ, ಒಂದು ಆನೆ ಅಥವಾ ಯಾವುದಾದ್ರೂ ಪ್ರಾಣಿಯನ್ನ ಬೇಟೆಗಾರ ಹಿಡಿಯಬೇಕಾದರೆ ಹೊಂಚು ಹಾಕಿ ಕಾಯ್ತಾ ಇರುತ್ತಾನೆ. ಆನೆ ಯಾವ ಸಮಯದಲ್ಲಿ ಹೊರಗಡೆ ಬರುತ್ತೆ, ಎಲ್ಲಿ ಹೋಗುತ್ತೆ, ಏನ್ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಹೊಂಚು ಹಾಕಿ ರಾತ್ರಿ ಹಗಲು ಆನೆಗಾಗಿ ಕಾದು ನಿಂತಿರುತ್ತಾನೆ. ಅಂದರೆ ಮೊದಲು ಬೇಟೆಗಾರ ಏನ್ ಮಾಡ್ತಾನೆ, ಒಂದು ಪ್ರಾಣಿನ ಬಲೆ ಹಿಡಿಬೇಕಾದ್ರೆ ಹೊಂಚು ಹಾಕಿ ಕಾಯ್ತಾ ಇರ್ತಾನೆ. ಎರಡನೆಯದಾಗಿ ಆ ಆನೆಯ ದಾರಿಯಲ್ಲಿ ಅದಕ್ಕೆ ಗೊತ್ತಿಲ್ಲದೆ ಒಂದು 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 ಟ್ರ್ಯಾಪ್ ಮಾಡೋದು ಅಂತೀವಲ್ವಾ, ಟ್ರ್ಯಾಪಿಂಗ್ ಮಾಡೋದಕ್ಕಾಗಿ ಒಂದು ದೊಡ್ಡ ಹಳ್ಳವನ್ನ ಮಾಡಿ ಆ ಹಳ್ಳದ ಮೇಲೆ ಹಸುರಾದ ಎಲೆಗಳನ್ನ ಇಟ್ಟು, ಅಲ್ಲಿ ಕೆಳಗಡೆ ಹಳ್ಳ ಇದೆ ಎನ್ನುವುದೇ ಗೊತ್ತಾಗುವುದಿಲ್ಲ. ಅದರ ಎದುರುಗಡೆ ಆನೆಗೆ ಪ್ರಿಯವಾದ ಒಂದು ಜಾಕ್ ಫ್ರೂಟ್, ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣಿನ ಗೊನೆಯನ್ನ ಇಟ್ಟಾಗ ಈ ಆನೆ ಏನು ಮಾಡುತ್ತೆ, ತನ್ನ ಮುಂದಿರುವ ಹಣ್ಣನ್ನ ತಿನ್ನುವುದಕ್ಕಾಗಿ, ಹಣ್ಣನ್ನ ತೆಗೆದುಕೊಳ್ಳುವುದಕ್ಕಾಗಿ ತನ್ನ ದಾರಿಯಲ್ಲಿ ಏನಿದೆ ಎಂಬುದನ್ನ ಗಮನಿಸದೆ ಈಸಿಯಾಗಿ ಹೋಗಿ ಆ ಹಳ್ಳದಲ್ಲಿ ತಪಕ್ಕಂತ ಕೆಳಗಡೆ ಬಿದ್ದು ಹೋಗುತ್ತದೆ. ಮತ್ತೆ ಮೇಲಕ್ಕೆ ಎದ್ದೇಳಲು ಸಾಧ್ಯವಾಗದೆ ಬೇಟೆಗಾರ ಬಂದು ತನ್ನ ಬಲೆಯನ್ನ ಹಾಕಿ ಆ ಪ್ರಾಣಿಯನ್ನ ತನ್ನ ವಶಪಡಿಸಿಕೊಳ್ಳುತ್ತಾನೆ. ಇದೇ ರೀತಿಯಲ್ಲಿ ಸೈತಾನನು ಕುತಂತ್ರಿ, ಅವನು ಹೊಂಚು ಹಾಕಿ ಕಾಯುವ ಬೇಟೆಗಾರ. ಅದಕ್ಕಾಗಿ ದೇವರ ವಾಕ್ಯ ನಾವು ನೋಡುತ್ತೇವೆ, ಕೀರ್ತನೆ 124ರಲ್ಲಿ ಬೇಟೆಗಾರನ ಬಲೆಗೆ ತುತ್ತಾಗದಂತೆ, ಬೇಟೆಗಾರನ ಬಲೆ ಹರಿದು ಪಕ್ಷಿ ಹಾರಿ ಹೋದಂತೆ ದೇವರು ನಮ್ಮನ್ನು ಆತನ ಎಲ್ಲಾ ವಿಧವಾದ ಟ್ರ್ಯಾಪ್ಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ. ಸೊ ಸೈತಾನನ ಒಡ್ಡುವ ಕುತಂತ್ರಗಳ ವಿರುದ್ಧ ನಾವು ಅಚಲರಾಗಿ ನಿಲ್ಲುವಂತೆ ಶಸ್ತ್ರಾಸ್ತ್ರಗಳನ್ನ ಧರಿಸಿಕೊಳ್ಳಬೇಕು. ಅದು ದೇವರು ಕೊಡುವ ಆಯುಧ. ನಮ್ಮ ಹೋರಾಟ ಮಾನವ ಕಲ್ಪಿತವಾದ ಆಯುಧಗಳಿಂದಲ್ಲ, ಮನುಷ್ಯನು ಉಪಯೋಗಿಸುವ ಆಯುಧಗಳಿಂದಲ್ಲ. ಕಾರಣ, ಮನುಷ್ಯನು ಉಪಯೋಗಿಸುವ ಆಯುಧಗಳಿಂದ ಕಣ್ಣಿಗೆ ಕಾಣುವ ಮನುಷ್ಯನೊಟ್ಟಿಗೆ ಮಾತ್ರ ಹೋರಾಡಬಹುದು. ಕಣ್ಣಿಗೆ ಕಾಣದೇ ಇರುವ ಸ್ಪಿರಿಟ್, ಈವಿಲ್ ಸ್ಪಿರಿಟ್, ಪವಿತ್ರಾತ್ಮ ಹೇಗೆ ಶರೀರ ಇಲ್ಲದೆ ಇದೆಯೋ, ದುರಾತ್ಮನಿಗೂ ಶರೀರ ಇಲ್ಲ. ಶರೀರ ಇಲ್ಲದೆ ಇರುವ ದುಷ್ಟ ಗಣಗಳ ವಿರುದ್ಧ ನಾವು ಕತ್ತಿ ಕಟಾರಿಯಿಂದ ಹೋರಾಡಲು ಸಾಧ್ಯವಿಲ್ಲ. ಬದಲಿಗೆ ದೇವರು ಕೊಡುವ ಶಸ್ತ್ರಾಸ್ತ್ರಗಳನ್ನ ಧರಿಸಿಕೊಳ್ಳಬೇಕು. ಅದಕ್ಕಾಗಿ ಇವತ್ತು ದೇವರ ಒಂದು ಆಯುಧಗಳಿಗಾಗಿ ನಾವು ಪ್ರಾರ್ಥಿಸೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ದಾವೀದ ಮತ್ತು ಗೋಲಿಯಾತ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ. ಆ ಘಟನೆ ನಮ್ಮ ಕಣ್ಮುಂದೆ ತಂದಿಟ್ಟುಕೊಂಡು ನಾವು ಹೇಗೆ ಆಯುಧಗಳನ್ನು ಧರಿಸಿಕೊಳ್ಳಬೇಕೆಂಬುದಕ್ಕಾಗಿ ಅದನ್ನ ನಾವು ಸಾಂಕೇತಿಕವಾಗಿ ಅಥವಾ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ದಾವಿದ ಸಣ್ಣ ಬಾಲಕ, ಕುರಿಮೇಯಿಸುವ ಕುರುಬ. ಅವನಿಗೂ ಯುದ್ಧ ಭೂಮಿಗೂ ಅವನಿಗೂ ಯುದ್ಧಕ್ಕೂ ಸಂಬಂಧವೇ ಇಲ್ಲ. ಕುರುಬನಲ್ಲಿ, ಯುದ್ಧ ಭೂಮಿಯಲ್ಲಿರುವ ಸೈನಿಕನಲ್ಲಿ. ದಾವಿದನ 7 ಜನ ಅಣ್ಣಂದಿರಾದರೂ
ಶರೀರದಲ್ಲಿ ಬಲಶಾಲಿಗಳಾಗಿದ್ದು ಸೌಲನ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದುವ ಸೈನಿಕರಾಗಿದ್ದರು, ಮಿಲಿಟರಿಯಲ್ಲಿದ್ದರು. ಕಟ್ಟುಮಸ್ತಾಗಿ ಕಠಿಣವಾದ ಕ್ರೂರವಾದ ಸಿಪಾಯಿಗಳ ರೀತಿಯಲ್ಲಿ ಅವರು ಸುಸಜ್ಜಿತ ತರಬೇತಿಯುಳ್ಳ ಸಿಪಾಯಿಗಳಾಗಿದ್ದರು. ದಾವಿದನಾದರೂ ಸಣ್ಣ ಬಾಲಕ ಮಾತ್ರವಲ್ಲ, ಕುರಿಗಳ ಹಿಂದೆ ಹೋಗುತ್ತಿದ್ದ ಕುರುಬ. ಅವನಿಗೂ ಯುದ್ಧಕ್ಕೂ ಸಂಬಂಧವೇ ಇಲ್ಲದಿದ್ದರೂ ಸಹ ದೇವರು ಕೊಡುವ ಆಯುಧಗಳನ್ನ ನೀನು ಧರಿಸಿಕೊಂಡಿದ್ದೆ. ಆದರೆ ನಿನ್ನ ಮುಂದೆ ನಿಂತಿರುವ ಗೋಲಿಯಾತ ಎಷ್ಟೇ ದೊಡ್ಡ ಪರಾಕ್ರಮಶಾಲಿಯಾದ ಶತ್ರುವಾಗಿದ್ದರೂ ಸಹ ದೇವರ ಆಯುಧಗಳಿಂದ ಅವನನ್ನು ನೀನು ಜಯಿಸಬಹುದು ಎಂಬುದನ್ನು ದೇವರು ನಮಗೆ ಇಲ್ಲಿ ಬಲವಾಗಿ ಸಾಕ್ಷೀಕರಿಸುವವರಾಗಿದ್ದಾರೆ. ಕಾರಣ 1 ಸಮುವೇಲ 17ನೇ ಅಧ್ಯಾಯ, ಅದರಲ್ಲಿ ಸೌಲ ರಾಜ ಹೇಳ್ತಾನೆ, ದಾವೀದ ನಾನು ಗೋಲಿಯಾತನನ್ನ ಹೋಗಿ ಜಯಿಸುತ್ತೇನೆ, ಗೋಲಿಯಾತನನ್ನ ಸಂಹರಿಸುತ್ತೇನೆ ಅಂತ ಹೇಳುವಾಗ ಯಾರಿಗೂ ನಂಬಲು ಸಾಧ್ಯವಿಲ್ಲ. ಕೊನೆಗೆ ಸೌಲ ರಾಜ ಸಹ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮಗನೇ, ಅನ್ಯಾಯವಾಗಿ ಹೋಗಿ ನೀನು ಸಾಯುವುದೇತಕ್ಕೆ, ಮತ್ತೊಮ್ಮೆ ಯೋಚನೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಮಾತ್ರವಲ್ಲ, ಹೇಳುತ್ತಾನೆ, ಹೇಗೋ ನೀನು ಯುದ್ಧ ಭೂಮಿಗೆ ಹೋಗುತ್ತೀಯಾ, ಅಟ್ಲೀಸ್ಟ್ ನಿನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕಾದರೂ ತಗೋ, ನನ್ನ ಕತ್ತಿ, ನನ್ನ ಆಯುಧಗಳನ್ನು ನಿನಗೆ ಕೊಡುತ್ತೇನೆ. ಹೇಗೆ ಒಬ್ಬ ಸಿಪಾಯಿ ಕೈಯಲ್ಲಿ ಗುರಾಣಿ, ಇನ್ನೊಂದು ಕೈಯಲ್ಲಿ ಖಡ್ಗ, ಎದೆ ಕವಚ, ಕಾಲಿಗೆ ಬೂಟ್ಸು ಮತ್ತು ತಲೆ ಕವಚ ಇವೆಲ್ಲವನ್ನು ಧರಿಸಿಕೊಂಡು ಸಿಪಾಯಿ ಯುದ್ಧ ಭೂಮಿಗೆ ಹೋಗುತ್ತಾನೋ ಆ ಆಯುಧಗಳನ್ನೆಲ್ಲ ಅವನಿಗೆ ಕೊಡುತ್ತಾನೆ. ಆದರೆ ಕುರುಬನಿಗೆ ಅದು ಹಾಕಿ ಅಭ್ಯಾಸ ಇಲ್ಲ, ಶೂ ಹಾಕಿ ನಡೆಯೋದಕ್ಕೂ ಸಹ ಅವನಿಗೆ ಆಗೋದಿಲ್ಲ. ಆ ಭಾರವಾದ ಕತ್ತಿಯನ್ನು ಹೊರಲು ಶರೀರದಲ್ಲಿ ಬಲವು ಸಾಲದು. ಆದ ಕಾರಣ ಅವನು ಹೇಳ್ತಾನೆ, ರಾಜ, ಈ ಆಯುಧಗಳೆಲ್ಲ ನಿನ್ನೊಟ್ಟಿಗೆ ಇರಲಿ, ನಾನಾದರೂ ಮತ್ತೊಂದು ದೇವರಿಂದ ಕೊಡಲ್ಪಟ್ಟ ಆಯುಧ ನನ್ನ ಬಳಿಗೆ ಇದೆ. ಅದು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಅದು ಸರ್ವೇಶ್ವರನ ನಾಮ, ದೇವರ ಪರಿಶುದ್ಧವಾದ ನಾಮ. ಆ ನಾಮದಲ್ಲಿ ಶಕ್ತಿ ಇದೆ, ಆ ನಾಮದಲ್ಲಿ ಬಿಡುಗಡೆ ಇದೆ, ಆ ನಾಮ ನನ್ನನ್ನು ರಕ್ಷಿಸುತ್ತದೆ ಎಂದು ಸರ್ವೇಶ್ವರನ ನಾಮ ಎಂಬ ಆಯುಧದೊಟ್ಟಿಗೆ ಅವನು ಯುದ್ಧ ಭೂಮಿಗೆ ಹೋಗುವುದನ್ನು ನಾವು ಕಾಣುತ್ತೇವೆ. 1 ಸಮುವೇಲ 17ನೇ ಅಧ್ಯಾಯ ವಚನ 45. ಅದಕ್ಕೆ ದಾವೀದನು ಗೋಲಿಯಾತನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿರುವೆ. ನೀನು ಹೀಯಾಳಿಸಿದ ಸೇನಾಧೀಶ್ವರರು ಹಾಗೂ ಇಸ್ರಾಯೇಲ್ ಯೋಧರ ದೇವರು ಆದಂತ ಸರ್ವೇಶ್ವರನ ನಾಮದ ಶಕ್ತಿಯಲ್ಲಿ ನಾನು ನಿನ್ನ ಬಳಿಗೆ ಬರುತ್ತಿದ್ದೇನೆ. ಅವರು ಈ ದಿನ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವರು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಫಿಲಿಸ್ಟಿಯ ಸೈನ್ಯದ ಶವಗಳನ್ನು ಆಕಾಶದ ಪಕ್ಷಿಗಳಿಗೂ ವನ್ಯ ಮೃಗಗಳಿಗೂ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರ ಸಂಗಡ ದೇವರಿದ್ದಾರೆ. ಇಮ್ಯಾನ್ಯುವೆಲ್, ದೇವರು ನಮ್ಮೊಟ್ಟಿಗೆ, ದೇವರು ನನ್ನೊಡನೆ ಇದ್ದಾರೆ. ಯುದ್ಧ ನನ್ನದಲ್ಲ, ದೇವರು ನನ್ನ ಪರವಾಗಿ ಯುದ್ಧ ಮಾಡುತ್ತಾರೆ. ಸರ್ವೇಶ್ವರನ ನಾಮ ನನ್ನನ್ನು ರಕ್ಷಿಸುವ ನಾಮ. ಯೇಸು ಎಂದರೆ ರಕ್ಷಕ. ಸಕಲ ವಿಧವಾದ ಶತ್ರುಗಳಿಂದ, ಪಾಪಗಳಿಂದ, ಶಾಪಗಳಿಂದ ನಮ್ಮನ್ನು ರಕ್ಷಿಸುವ ರಕ್ಷಕ ನನ್ನೊಟ್ಟಿಗಿದ್ದಾನೆ. ಇಮ್ಯಾನ್ಯುವೆಲ್, ದೇವರು ನನ್ನೊಟ್ಟಿಗಿದ್ದಾರೆ ಎಂಬ ವಿಶ್ವಾಸವೇ ನಮ್ಮ ಶ್ರೇಷ್ಠವಾದ ಆಯುಧವಾಗಿದೆ. ಈಟಿ ಕತ್ತಿಗಳಿಲ್ಲದೆ ಸರ್ವೇಶ್ವರನು ರಕ್ಷಿಸಬಲ್ಲನೆಂದು ಇಲ್ಲಿ ಕೂಡಿರುವವರೆಲ್ಲರಿಗೆ ಗೊತ್ತಾಗುವುದು. ಏಕೆಂದರೆ ಯುದ್ಧದ ಪರಿಣಾಮ ಇರುವುದು ಸರ್ವೇಶ್ವರನ ಕೈಯಲ್ಲಿ. ಅವರು ತಪ್ಪದೆ ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವರು. ಯುದ್ಧದ ರಿಸಲ್ಟ್ ಇರುವುದು ದೇವರ ಕೈಯಲ್ಲಿ ಎಂದು ಧೈರ್ಯವಾಗಿ, ಸರ್ವೇಶ್ವರನ ನನ್ನೊಟ್ಟಿಗಿದ್ದಾರೆ, ನಾನು ಜೀವಸ್ವರೂಪನಾದ ದೇವರ ಮಗ ಎಂದು ಯೇಸುವಿನ ನಾಮ, ಸರ್ವೇಶ್ವರನ ನಾಮ, ಆ ನಾಮವನ್ನು ಜಪಿಸುತ್ತಾ ಆ ನಾಮ ಎಂಬ ಆಯುಧವನ್ನು ಹಿಡಿದುಕೊಂಡು ಯುದ್ಧ ಭೂಮಿಗೆ ಹೋಗುವಾಗ ಸುಲಭಕರವಾಗಿ, ಯಾವುದೇ ರೀತಿಯ ಕತ್ತಿ ಕಠಾರಿಗಳಿಲ್ಲದೆ, ಈಟಿ ಬರ್ಜಿಗಳಿಲ್ಲದೆ, ಸಣ್ಣ ಕವಣೆ ಕಲ್ಲಿನಿಂದ ಅವನ ತಲೆಗೆ ಒಡೆದು ಗೋಲಿಯಾತನ ಕತ್ತಿಯನ್ನೇ ತೆಗೆದು ಅವನ ತಲೆಯನ್ನು ಕಡಿಯುವಷ್ಟರ ಮಟ್ಟಿಗೆ ದೇವರು ದಾವೀದನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿಕೊಟ್ಟರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆದ ಕಾರಣ ಧೈರ್ಯದಿಂದಿರೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಋನ್ಮನಗಳಲ್ಲಿ ದೇವರು ನನ್ನೊಟ್ಟಿಗಿದ್ದಾರೆ. ಇಮ್ಯಾನ್ಯುವೆಲ್ ಎಂದರೆ ಸರ್ವಶಕ್ತನಾದ ದೇವರು ನನ್ನೊಳಗೆ ವಾಸಿಸುತ್ತಿದ್ದಾರೆ. ನಾನು ಈ ಲೋಕದ ಜನರಿಗೆ ಸಾಧಾರಣ ಮನುಷ್ಯ, ಆದರೆ ದೇವರು ನನ್ನನ್ನು ಅಸಾಧಾರಣ ಮನುಷ್ಯನನ್ನಾಗಿ ಮಾರ್ಪಡಿಸಿದ್ದಾರೆ. ಕಾರಣ ದೈವ ಶಕ್ತಿ ನನ್ನೊಳಗಿದೆ ಎಂಬ ದೃಢ ವಿಶ್ವಾಸ ಪ್ರತಿಯೊಬ್ಬರ ಋನ್ಮನಗಳಲ್ಲಿ ಬಿತ್ತನೆಯಾಗಲಿ. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬ ವಾಕ್ಯದಂತೆ ದೇವರು ಕತ್ತಿ ಕಠಾರಿಗಳಿಲ್ಲದೆ ನಮ್ಮನ್ನು ರಕ್ಷಿಸಬಲ್ಲರು ಎಂದು ಆ ಯೇಸುವಿನ ನಾಮ, ಯೇಸು ಎಂದರೆ ತನ್ನ ಜನರ
ಪಾಪಗಳನ್ನು ಕ್ಷಮಿಸಿ ಅವರನ್ನು ರಕ್ಷಿಸುವ ರಕ್ಷಕ. ಶತ್ರುಗಳಿಂದಲೂ, ರೋಗ ಬಾಧೆಗಳಿಂದಲೂ, ದುಷ್ಟ ದುರಾತ್ಮನಿಂದಲೂ, ನಿತ್ಯ ಮರಣದಿಂದಲೂ ನನ್ನನ್ನು ರಕ್ಷಿಸುವ ರಕ್ಷಕ ನನಗಿದ್ದಾನೆ ಎಂದು ಆ ರಕ್ಷಕನ ನಾಮವನ್ನು ಸ್ತುತಿಸಿ, ಮಹಿಮೆ ಪಡಿಸಿ, ಆರಾಧಿಸಿ, ಆ ನಾಮವನ್ನು ಕೂಗಿ ಕರೆಯುವಾಗ ಸ್ವರ್ಗದ ಸೈನ್ಯ ಇಳಿದು ಬಂದು ನಮ್ಮ ಪರವಾಗಿ ಹೋರಾಡಿ ನಮಗೆ ಜಯವನ್ನು ತಂದುಕೊಡುತ್ತದೆ ಎಂಬ ದೃಢ ವಿಶ್ವಾಸದಿಂದ ಈ ದಿನ ಯೇಸು ಎಂಬ ನಾಮ, ಸರ್ವೇಶ್ವರನ ನಾಮದ ಶಸ್ತ್ರಾಸ್ತ್ರದಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ. ನಮ್ಮ ತುಟಿ ನಾಲಿಗೆ ಎಡೆಬಿಡದೆ ಯೇಸುವಿನ ನಾಮವನ್ನು ಸ್ಮರಿಸಿ, ಯೇಸುವಿನ ನಾಮದ ಸ್ತುತಿಯಲ್ಲಿ ಪರಿಪೂರ್ಣದ ಜಯವನ್ನು ಹೊಂದಿಕೊಳ್ಳುವಂತೆ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳು, ಇಹಲೋಕಾಧಿಪತಿಯ ದುಷ್ಟ ದುರಾತ್ಮನ ದುರಾಲೋಚನೆಗಳು, ಅವನ ಎಲ್ಲ ಆಯುಧಗಳು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೇವರಾತ್ಮ ನಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.